ನಮಸ್ಕಾರ ಸ್ನೇಹಿತರೆ. ಅಡಕೆ ಸೊಪ್ಪು ಗಿಡವನ್ನು ಸಾಮಾನ್ಯವಾಗಿ ಸ್ಥಳೀಯವಾಗಿ ಜಯಂತಿ ಸೊಪ್ಪು, ಗಬ್ಬು ಶ್ರವಂತಿ ಅಥವಾ ಸೀತಾಹೂ ಎಂದು ಕರೆಯುತ್ತಾರೆ. ಇದು ಭಾರತದ ಎಲ್ಲ ಭಾಗಗಳಲ್ಲೂ, ವಿಶೇಷವಾಗಿ ಹೊಲಗದ್ದೆಗಳ ಅಂಚಿನಲ್ಲಿ, ರಸ್ತೆ ಬದಿಗಳಲ್ಲಿ ಮತ್ತು ಪಾಳುಬಿದ್ದ ಜಾಗಗಳಲ್ಲಿ ಮಳೆಗಾಲ ಹಾಗೂ ಇತರೆ ಕಾಲದಲ್ಲೂ ತಾನಾಗಿಯೇ ಬೆಳೆಯುವ ಒಂದು ಗಿಡಮೂಲಿಕೆ ಸಸ್ಯವಾಗಿದೆ. ಇದು ನೆಲದ ಮೇಲೆ ಹಬ್ಬಿಕೊಂಡು ಬೆಳೆಯುತ್ತದೆ ಮತ್ತು ಇದರ ಕಾಂಡವು ಮೃದುವಾಗಿ ಹಾಗೂ ತಿಳಿ ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಈ ಗಿಡವನ್ನು ಸ್ಪಷ್ಟವಾಗಿ ಗುರುತಿಸಲು ಕೆಳಗಿನ ಪ್ರಮುಖ ಲಕ್ಷಣಗಳನ್ನು ಗಮನಿಸಬೇಕು. ಇದರ ಎಲೆಗಳು ಸ್ವಲ್ಪ ಒರಟಾಗಿದ್ದು ಅಂಚುಗಳು ಗರಗಸದಂತಿರುವ ಹಲ್ಲುಗಳನ್ನು ಹೊಂದಿರುತ್ತವೆ. ಎಲೆಗಳು ಅಭಿಮುಖವಾಗಿ ಜೋಡಣೆಯಾಗಿರುತ್ತವೆ. ಗಿಡದ ತುದಿಯಲ್ಲಿ ತೆಳುವಾದ ಉದ್ದನೆಯ ದಂಟುಗಳಿರುತ್ತವೆ. ಅದರ ಮೇಲೆ ಚಿಕ್ಕದಾದ ಸುಂದರವಾದ ಬಿಳಿ ಬಣ್ಣದ ದಳಗಳು ಮತ್ತು ಮಧ್ಯಭಾಗದಲ್ಲಿ ಹಳದಿ ಬಣ್ಣದ ಮೃದುವಾದ ಪರಾಗದ ಭಾಗವಿರುತ್ತದೆ. ಇದು ನೋಡಲು ಮಿನಿ ಸೂರ್ಯಕಾಂತಿ ಅಥವಾ ಕೋಟ್ ಬಟನ್ ಆಕಾರದಲ್ಲಿರುತ್ತದೆ. ಇದು ನೇರವಾಗಿ ನಿಲ್ಲದೆ ನೆಲದ ಮೇಲೆಯೇ ಹರಡಿಕೊಂಡು ದಟ್ಟವಾದ ಪೊದೆಯಂತೆ ಬೆಳೆಯುತ್ತದೆ. ನಾಡ ವೈದ್ಯಕೀಯದಲ್ಲಿ ಮತ್ತು ಆಯುರ್ವೇದದಲ್ಲಿ ಈ ಸಸ್ಯಕ್ಕೆ ಅತ್ಯಂತ ಹಿರಿಯ ಸ್ಥಾನವಿದೆ. ರಕ್ತಸ್ರಾವ ತಡೆಯುವುದು. ಆಕಸ್ಮಿಕವಾಗಿ ಚಾಕು ಅಥವಾ ಇನ್ಯಾವುದೇ ವಸ್ತುವಿನಿಂದ ಕೈಕಾಲುಗಳಿಗೆ ಗಾಯವಾಗಿ ರಕ್ತ ಬರುತ್ತಿದ್ದರೆ ತಕ್ಷಣ ಈ ಸೊಪ್ಪನ್ನು ಅರೆದು ಚೆನ್ನಾಗಿ ತೊಳೆದು ಕೈಯಿಂದ ಜಜ್ಜಿ ಗಾಯದ ಮೇಲೆ ರಸ ಹಿಂಡಿದರೆ ಕೆಲವೇ ನಿಮಿಷಗಳಲ್ಲಿ ರಕ್ತಸ್ರಾವ ಸಂಪೂರ್ಣವಾಗಿ ನಿಲ್ಲುತ್ತದೆ. ಗಾಯದ ಮೇಲೆ ಇದರ ಎಲೆಯ ರಸವನ್ನು ಲೇಪಿಸುವುದರಿಂದ ಸೋಂಕು ಹರಡುವುದು ತಪ್ಪುತ್ತದೆ ಮತ್ತು ಗಾಯವು ಬೇಗನೆ ಒಣಗಿ ವಾಸಿಯಾಗುತ್ತದೆ. ಚರ್ಮದ ಮೇಲೆ ಅಲರ್ಜಿ, ತುರಿಕೆ, ದದ್ದುಗಳಿದ್ದರೆ ಈ ಸೊಪ್ಪನ್ನು ಅರಿಶಿಣದೊಂದಿಗೆ ಸೇರಿಸಿ ಅರೆದು ಲೇಪನ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಕೂದಲಿನ ಆರೈಕೆ. ಕೆಲವು ಭಾಗದಲ್ಲಿ ಇದರ ಎಲೆಯ ರಸವನ್ನು ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಯಾವುದೇ ಗಿಡಮೂಲಿಕೆಯನ್ನು ಬಳಸುವಾಗ ಕೆಲವು ಎಚ್ಚರಿಕೆಗಳು ಅತ್ಯಗತ್ಯ. ಸ್ವಚ್ಛತೆ ಕಡ್ಡಾಯ. ರಸ್ತೆ ಬದಿ ಅಥವಾ ಹೊಲಗಳಲ್ಲಿ ಬೆಳೆಯುವ ಕಾರಣ ಈ ಗಿಡದ ಮೇಲೆ ಧೂಳು, ಮಣ್ಣು ಹಾಗೂ ಕೀಟಗಳ ತ್ಯಾಜ್ಯವಿರಬಹುದು. ಆದ್ದರಿಂದ ಬಳಸುವ ಮುನ್ನ ಎಲೆಗಳನ್ನು ಶುದ್ಧವಾದ ನೀರಿನಲ್ಲಿ ಕನಿಷ್ಠ 2-3 ಬಾರಿ ಚೆನ್ನಾಗಿ ತೊಳೆಯಬೇಕು. ಗಾಯದ ಆಳ. ಸಣ್ಣ ಪುಟ್ಟ ಗಾಯಗಳಿಗೆ ಇದು ಅತ್ಯುತ್ತಮ ಪ್ರಥಮ ಚಿಕಿತ್ಸೆ. ಆದರೆ ಗಾಯ ತುಂಬ ಆಳವಾಗಿದ್ದರೆ ಅಥವಾ ರಕ್ತದೊತ್ತಡದ ಸಮಸ್ಯೆ ಇದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕು. ಕೇವಲ ನಾಟಿ ಮದ್ದನ್ನೇ ನಂಬಿ ಕುಳಿತುಕೊಳ್ಳಬಾರದು. ವೈದ್ಯರ ಅಥವಾ ನಾಟಿ ವೈದ್ಯರ ಸರಿಯಾದ ಮಾರ್ಗದರ್ಶನವಿಲ್ಲದೆ ಇದರ ರಸವನ್ನು ಒಳಗೆ ಸೇವಿಸಬಾರದು. ಏಕೆಂದರೆ ಕೆಲವರಿಗೆ ಅಲರ್ಜಿ ಅಥವಾ ಹೊಟ್ಟೆನೋವು ಉಂಟಾಗುವ ಸಾಧ್ಯತೆ ಇರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಅಡಕೆ ಸೊಪ್ಪು ಕೇವಲ ಒಂದು ಕಳೆ ಗಿಡವಲ್ಲ, ಪ್ರಕೃತಿಯು ನಮಗೆ ನೀಡಿದ ಅದ್ಭುತ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದ್ದಂತೆ. ಇದನ್ನು ಸರಿಯಾಗಿ ಗುರುತಿಸಿ ಸ್ವಚ್ಛಗೊಳಿಸಿ ಮಿತವಾಗಿ ಬೆಳೆಸಿದರೆ ತುರ್ತು ಸಂದರ್ಭದಲ್ಲಿ ಬಹಳ ಉಪಯುಕ್ತವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.